ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಹಾರ್ಮೋಸ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ದಿಗ್ಬಂಧನವನ್ನ ಮುಂದುವರೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ದಿಗ್ಬಂಧನವನ್ನ ಸಡಿಲಿಸಲ್ಲ ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಅಮೆರಿಕ ಅಧ್ಯಕ್ಷರು ಆಡಿದ್ದಾರೆ. ಆದರೆ ಕದನ ವಿರಾಮ ಮಾತ್ರ ಮುಂದುವರೆದಿದೆ. ಈ ಬೆನ್ನಲ್ಲೇ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕದನ ವಿರಾಮ ವಿಸ್ತರಣೆ ಬೆನ್ನಲ್ಲೇ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಹಾರ್ಮೋಸ್ನಲ್ಲಿ ಪರಿಸ್ಥಿತಿ ಮಾತ್ರ ಉದ್ವಿಗ್ನವಾಗ್ತಾ ಇದೆ. 3 ಶಿಪ್ಗಳ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಜಲಸಂಧಿ ದಾಟ್ತಾ ಇದ್ದಂತಹ ಹಡಗುಗಳ ಮೇಲೆ ಫೈರಿಂಗ್ ಅನ್ನ ನಡೆಸಲಾಗಿದ್ದು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ಇರಾನ್ ಗನ್ ಬೋಟ್ನಿಂದ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಮತ್ತು ಹಾರ್ಮೋಸ್ನಲ್ಲಿ ಅಮೆರಿಕ ಕೂಡ ಇದೇ ರೀತಿಯಾಗಿ ಹಲವು ಹಡಗುಗಳನ್ನ, ಸ್ಪೆಷಲಿ ಇರಾನ್ ಹಡಗುಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಕೆಲವನ್ನ ಗುಂಡಿನ ದಾಳಿ ನಡೆಸಿದ್ದನ್ನು ಕೂಡ ಗಮನಿಸಬಹುದಾಗಿದೆ. ಹೀಗಾಗಿ ಹಾರ್ಮೋಸ್ನಲ್ಲಿ ಎರಡೂ ಕಡೆಯಿಂದಲೂ ಕೂಡ ಒಂದು ರೀತಿಯ ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ ಹೇಳಬಹುದು. ಇರಾನ್ ಕೂಡ ತನ್ನ ಸುಪರ್ದಿಯಲ್ಲಿ ಹಾರ್ಮೋಸ್ ಅಂತ, ಈ ಕಡೆ ಅಮೆರಿಕ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿದೆ ಅಂತ. ಅಮೆರಿಕ ಹಾರ್ಮೋಸ್ನ ದಿಗ್ಬಂಧನ ತೆಗಿಲಿಲ್ಲ ಅಂತ ಅಂದರೆ ಯಾವುದೇ ಸಂಧಾನ ಸಾಧ್ಯ ಇಲ್ಲ ಅಂತ ಇರಾನ್ ಕೂಡ ಪಟ್ಟು ಹಿಡಿದು ಕುಳಿತಿದೆ. ನಿಮ್ಮ ಈ ಮಾತುಗಳಿಗೆ ನಾವು ಬಗ್ಗಲ್ಲ, ನಮ್ಮ ಮುಂದುವರೆದಂತಹ ದಾರಿಯಲ್ಲಿ ನಾವು ಸಾಕ್ತೀವಿ ಅಂತ ಅಮೆರಿಕ ಕೂಡ ಹೋಗ್ತಾ ಇದೆ. ಇದರ ಪರಿಣಾಮವಾಗಿ ಅಲ್ಲಿ ಗುಂಡಿನ ಮೊರೆತ ಹೆಚ್ಚು ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಮಾತುಕತೆಗೆ ಮುಂದಾಗಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅಮೆರಿಕ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದು ಇರಾನನ್ನ ಯಾವ ರೀತಿಯಾಗಿ ಪ್ರಚೋದಿಸ್ತಾ ಇದೆ? ಈಗ ಇರಾನ್ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದು ಅದನ್ನ ಹೇಗೆ ತಡೆಯಲಾಗ್ತಾ ಇದೆ? ನೋಡಿ, ಪ್ರಮುಖವಾಗಿ ಹಾರ್ಮೋಸ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಮೆರಿಕ ಮತ್ತೆ ಇರಾನ್ ನಡುವೆ ನೇರ ಕಾಳಗ ಏರ್ಪಟ್ಟಿರುವಂತದ್ದು. ಒಂದು ಕಡೆಗೆ ಕದನ ವಿರಾಮವನ್ನು ವಿಸ್ತರಿಸುವಂತ ಕೆಲಸವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹಾಕಿದಂತ ನೌಕಾ ದಿಗ್ಬಂಧನವನ್ನು ಕೂಡ ಮುಂದುವರೆಸಿದೆ. ಸೊ ಹೀಗಾಗಿ ಹಾರ್ಮೋಸ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಕೂಡ ಈಗ ಮುಂದುವರೆದಿರುವಂತದ್ದು. ಒಂದು ಕಡೆಗೆ ಇರಾನ್ ಕೂಡ ಈ ಪ್ರದೇಶದ ಮೇಲೆ ನಿಯಂತ್ರಣವನ್ನು ಹೊಂದುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮುಂದುವರೆಸಿದೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಮುಕ್ತವಾದಂತಹ ಸಂಚಾರಕ್ಕೆ ಇರಾನ್ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಅಮೆರಿಕದ ಸೇನೆಗಳು ಒಮನ್ ಕೊಲ್ಲಿಯ ಮೂಲಕ ಒಂದಷ್ಟು ಹಡಗುಗಳ ಸಂಚಾರಕ್ಕೆ ಅನುಮತಿಯನ್ನ ಮಾಡಿಕೊಡ್ತಾ ಇದೆ. ಸೊ ಇದನ್ನ ಖಂಡಿಸಿರುವಂತಹ ಇರಾನ್ ಈ ಪ್ರದೇಶದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಬರ್ತಾ ಇರುವಂತದ್ದು. ಅದನ್ನು ತಡೆಯುವಂತ ಪ್ರಯತ್ನಗಳನ್ನು ಕೂಡ ಈಗ ಅಮೆರಿಕದ ಸೇನೆ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಈ ದಾಳಿ ಪ್ರತಿದಾಳಿಯಿಂದಾಗಿ ಸದ್ಯಕ್ಕೆ ಹಾರ್ಮೋಸ್ ಜಲಸಂಧಿಯಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಬೇರೆ ಯಾವುದೇ ದೇಶದ ಹಡಗುಗಳು ಹೋದ್ರೂ ಕೂಡ ಅಲ್ಲಿ ಹಾನಿಯಾಗುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದ್ದಾವೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಬಂದಾಗಿದೆ, ಕದನ ವಿರಾಮ ಘೋಷಣೆ ಆಗಿದೆ, ದಾಳಿ ಪ್ರತಿದಾಳಿಗಳು ನಡೆಯಲ್ಲ ಅಂತಾದ್ರೂ ಕೂಡ ಹಾರ್ಮೋಸ್ ಜಲಸಂಧಿಯಲ್ಲಿ ನಿಯಂತ್ರಣವನ್ನು ಹೊಂದುವಂತಹ ದೃಷ್ಟಿಯಿಂದ ಅಮೆರಿಕ ಮತ್ತು ಇರಾನ್ ದಾಳಿಗಳನ್ನು ಮುಂದುವರಿಸಿರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ದಿವ್ಯಾ.